ಇಂದು ಫೆಬ್ರವರಿ 14. ಜಗತ್ತು ಪ್ರೇಮಿಗಳ ದಿನವನ್ನು ಆಚರಿಸುತ್ತಿದೆ. ಆದರೆ ಭಾರತದ ಪಾಲಿಗೆ ಇದು ಎಂದಿಗೂ ಮರೆಯಲಾಗದ ಕರಾಳ ದಿನ. ಸರಿಯಾಗಿ 7 ವರ್ಷಗಳ ಹಿಂದೆ ಇದೇ ದಿನದಂದು ಕಾಶ್ಮೀರದ ಪುಲ್ವಾಮಾದಲ್ಲಿ 40 ಮಂದಿ ಸಿಆರ್ಪಿಎಫ್ ಯೋಧರ ರಕ್ತ ಹರಿತು. ಆದರೆ ಇಂದು ಆ ಮಹಾ ಅವಘಡದ ದಿನವನ್ನು ಸ್ಮರಿಸುವ ಸಂದರ್ಭದಲ್ಲಿ ದೇಶದ ಮುಂದೆ ಇರೋದು ಕೇವಲ ಆ ಅಗಾಧ ಶೋಕವಲ್ಲ, ಬದಲಿಗೆ ಈವರೆಗೂ ಉತ್ತರ ಸಿಗದ ಭಯಾನಕ ಪ್ರಶ್ನೆಗಳು. ಆ 40 ಹುತಾತ್ಮರ ಕುಟುಂಬಗಳಿಗೆ ಇಂದಿಗೂ ಸಿಗದ ನ್ಯಾಯ ಮತ್ತು ಅಂದು ನಡೆದ ಘಟನೆಗಳ ಹಿಂದೆ ಅಡಗಿದೆ ಎನ್ನಲಾದ ಒಡಸಂಚಿನ ವಾಸನೆ ಇಡೀ ಪ್ರಜಾಪ್ರಭುತ್ವವನ್ನೇ ಅಣಕಿಸುತ್ತಿದೆ. 11 ಬಾರಿ ಗುಪ್ತಚರ ಎಚ್ಚರಿಕೆ ಸಿಕ್ಕರೂ ಯಾಕೆ ನಿರ್ಲಕ್ಷ್ಯ ವಹಿಸಲಾಯಿತು? ದಾಳಿ ನಡೆದ ನಂತರ ಹಲವು ತನಿಖಾ ವರದಿಗಳು ಹೊರಬಂದಿವೆ. ಮುಖ್ಯವಾಗಿ ಫ್ರಂಟ್ ಲೈನ್ ಪತ್ರಿಕೆ 1 ವರ್ಷ ಕಾಲ ಸುದೀರ್ಘ ಅಧ್ಯಯನ ನಡೆಸಿ ವರದಿಯೊಂದನ್ನು ಪ್ರಕಟಿಸಿತ್ತು. ಅದರ ಪ್ರಕಾರ 2019 ಜನವರಿ 2ರಿಂದ ಫೆಬ್ರವರಿ 13ರವರೆಗೆ ಭಯೋತ್ಪಾದಕ ದಾಳಿ ನಡೆಯುವ ಬಗ್ಗೆ 11 ಬಾರಿ ಗುಪ್ತಚರ ಮಾಹಿತಿ ಲಭಿಸಿತ್ತು. ಇಷ್ಟು ಬಾರಿ ಎಚ್ಚರಿಕೆ ಸಿಕ್ಕಿದ್ದರೂ ಕೂಡ ಅಷ್ಟು ದೊಡ್ಡ ಕಾನ್ವಾಯನ್ನ ಯಾವುದೇ ಹೆಚ್ಚಿನ ಮುನ್ನೆಚ್ಚರಿಕೆ ಇಲ್ಲದೆ ರಸ್ತೆಯಲ್ಲಿ ಸಂಚರಿಸೋಕೆ ಬಿಟ್ಟಿದ್ದು ಹೇಗೆ? ದಾಳಿ ನಡೆದ ದಿನದಂದು ಸುಮಾರು 2500 ಯೋಧರನ್ನ 78 ವಾಹನಗಳ ಬೃಹತ್ ಕಾನ್ವಾಯ್ನಲ್ಲಿ ಕರೆದೊಯ್ಯಲಾಗ್ತಿತ್ತು. ಅಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರು ದಿ ವೈರ್ ಸಂದರ್ಶನದಲ್ಲಿ ಬಹಿರಂಗಪಡಿಸಿರುವಂತೆ ಸಿಆರ್ಪಿಎಫ್ ವತಿಯಿಂದ ಯೋಧರ ಸಾಗಾಟಕ್ಕೆ ವಿಮಾನದ ವ್ಯವಸ್ಥೆ ಕೋರಲಾಗಿತ್ತು. ಆದರೆ ಕೇಂದ್ರ ಗೃಹ ಸಚಿವಾಲಯ ವಿಮಾನ ಕಳಿಸೋಕೆ ನಿರಾಕರಿಸಿತು. ಸಿಆರ್ಪಿಎಫ್ पीपल आस्क फॉर एयरक्राफ्ट टू फेरी देयर पीपल बिकॉज इतना बड़ा कॉन्वॉय कभी रोड से नहीं जाता। आपसे पूछा था? जी आपसे? ये मेरे से नहीं, जो जिससे कंसर्न थे होम मिनिस्ट्री से पूछा, राजनाथ जी के यहाँ। दे रिफ्यूज टू गिव। अगर मेरे से पूछते तो मैं एयरक्राफ्ट देता उनको, कैसे भी देता। 5 एयरक्राफ्ट की जरूरत थी सिर्फ, उनको एयरक्राफ्ट नहीं दिया गया। ये आप इम्पोर्टेंट चीज कह रहे हैं। होम मिनिस्ट्री से इजाजत मांगी एयरक्राफ्ट के लिए एंड होम मिनिस्ट्री रिफ्यूज टू गिव। यस, एंड आई टोल्ड इट टू द प्राइम मिनिस्टर सेम इवनिंग कि ये हमारी गलती से हुआ है, अगर हम एयरक्राफ्ट दे देते तो ये नहीं होता। तो उन्होंने मुझे कहा कि तुम अभी चुप रहो। ಕೇವಲ 5 ವಿಮಾನಗಳನ್ನು ಒದಗಿಸೋಕೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಾಧ್ಯವಿರಲಿಲ್ವಾ? ಅಂದು ಯೋಧರಿಗೆ ವಿಮಾನ ನೀಡಿದ್ರೆ ಈ 40 ಜೀವಗಳು ಉಳಿತಿದ್ವು. ಅಪಾಯಕಾರಿ ದಾರಿಯಲ್ಲಿ ಸಾವಿರಾರು ಯೋಧರನ್ನ ಕಳಿಸಿ ಉಗ್ರರ ಟಾರ್ಗೆಟ್ ಆಗೋಕೆ ಬಿಟ್ಟಿದ್ದು ವ್ಯವಸ್ಥೆಯ ಘೋರ ವೈಫಲ್ಯವಲ್ಲದೆ ಮತ್ತೇನು? ಕಾಶ್ಮೀರದಂತಹ ಜಗತ್ತಿನಲ್ಲೇ ಅತಿ ಹೆಚ್ಚು ಸೇನಾ ಸಾಂದ್ರತೆ ಇರುವ ಪ್ರದೇಶದಲ್ಲಿ 10 ಹೆಜ್ಜೆಗೊಬ್ಬ ಸೈನಿಕರಿರುವ ಜಾಗದಲ್ಲಿ 300 ಕೆಜಿಗೂ ಹೆಚ್ಚು ಆರ್ಡಿಎಕ್ಸ್ ತುಂಬಿದ ಕಾರು ರಾಷ್ಟ್ರೀಯ ಹೆದ್ದಾರಿಗೆ ಬಂದಿದ್ದು ಹೇಗೆ? ಈ ಪ್ರಮಾಣದ ಸ್ಫೋಟಕಗಳನ್ನು ಸಂಗ್ರಹಿಸೋಕೆ ಕನಿಷ್ಠ 10ರಿಂದ 15 ದಿನಗಳ ಕಾಲಾವಕಾಶ ಬೇಕು. ಗುಪ್ತಚರ ಇಲಾಖೆ ಮತ್ತು ಸ್ಥಳೀಯ ಪೊಲೀಸರ ಕಣ್ಣು ತಪ್ಪಿಸಿ ಇಷ್ಟು ದೊಡ್ಡ ಮಟ್ಟದ ತಯಾರಿ ನಡೆದಿದೆ ಅಂದ್ರೆ ಅದು ವ್ಯವಸ್ಥೆಯ ಒಳಗಿನವರ ಸಹಕಾರವಿಲ್ಲದೆ ಸಾಧ್ಯನಾ ಅನ್ನೋದು ಇವತ್ತಿಗೂ ಉತ್ತರಿಸಲಾಗದ ಪ್ರಶ್ನೆ. ಸತ್ಯಪಾಲ್ ಮಲಿಕ್ ಅವರ ಪ್ರಕಾರ ಆ ಕಾರು ಜಮ್ಮು ಮತ್ತು ಕಾಶ್ಮೀರದ ರಸ್ತೆಗಳಲ್ಲಿ 10ರಿಂದ 15 ದಿನಗಳ ಕಾಲ ಓಡಾಡಿದ್ರೂ ಯಾರೊಬ್ಬರಿಗೂ ಸುಳಿವು ಸಿಗದೇ ಇರೋದು ಆಶ್ಚರ್ಯಕರ. ಇಷ್ಟು ದೊಡ್ಡ ಮಟ್ಟದ ತಯಾರಿ ನಡೆದಿದೆ ಅಂದ್ರೆ ಅದು ವ್ಯವಸ್ಥೆಯ ಒಳಗಿನವರ ಸಹಕಾರವಿಲ್ಲದೆ ಸಾಧ್ಯನಾ ಅನ್ನೋದು ಇಂದಿಗೂ ಉತ್ತರಿಸಲಾಗದ ಪ್ರಶ್ನೆ. ಪುಲ್ವಾಮಾ ದಾಳಿಯ ತನಿಖೆಯಲ್ಲಿ ಅತ್ಯಂತ ಗಂಭೀರ ತಿರುವು ಅಂದ್ರೆ ಡಿಎಸ್ಪಿ ದೇವಿಂದರ್ ಸಿಂಗ್ ಬಂಧನ. 2020ರಲ್ಲಿ ಈತ 2 ಭಯೋತ್ಪಾದಕರನ್ನ ತನ್ನದೇ ಕಾರಿನಲ್ಲಿ ಕರೆದೊಯ್ತಾ ಇದ್ದಾಗ ಸಿಕ್ಕಿಬಿದ್ದಿದ್ದ. ರಾಷ್ಟ್ರಪತಿ ಪದಕ ವಿಜೇತ ಈ ಅಧಿಕಾರಿಯ ಬಂಧನದ ನಂತರ ಎನ್ಐಎ ತನಿಖೆಯನ್ನ ಕೇವಲ 1 ಘಟನೆಗೆ ಸೀಮಿತಗೊಳಿಸಿತು. ದೇವಿಂದರ್ ಸಿಂಗ್ ಹಿಂದೆ ಭಯೋತ್ಪಾದಕ ದಾಳಿಗಳಿಗೆ ಸ್ಫೋಟಕ ಸರಬರಾಜು ಮಾಡೋಕೆ ಅಥವಾ ಉಗ್ರರಿಗೆ ಹಾದಿ ಮಾಡಿಕೊಡೋಕೆ ಸಹಾಯ ಮಾಡಿದ್ನಾ ಅನ್ನೋ ಪ್ರಶ್ನೆಗಳನ್ನ ತನಿಖಾ ಸಂಸ್ಥೆಗಳು ಉದ್ದೇಶಪೂರ್ವಕವಾಗಿ ಮೂಲೆಗುಂಪು ಮಾಡಿದ್ವು ಅನ್ನೋ ಗಂಭೀರ ಆರೋಪವಿದೆ. ಸತ್ಯಪಾಲ್ ಮಲಿಕ್ ಅವರು ಮಾಡಿರುವ ಅತ್ಯಂತ ಸ್ಫೋಟಕ ಆರೋಪ ಏನು ಅಂದ್ರೆ, ದಾಳಿ ನಡೆದ ತಕ್ಷಣ ಅವರು ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿ ಇದು ನಮ್ಮ ತಪ್ಪಿನಿಂದ ಅಂದ್ರೆ ಭದ್ರತಾ ಲೋಪದಿಂದ ನಡೆದಿದೆ ಅಂತ ಹೇಳಿದಾಗ ಪ್ರಧಾನಿಗಳು ಅವರಿಗೆ ನೀವೀಗ ಸುಮ್ಮನಿರಿ, ಈ ಬಗ್ಗೆ ಮಾತನಾಡಬೇಡಿ ಅಂತ ತಾಕೀತು ಮಾಡಿದ್ರು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಇದನ್ನೇ ಹೇಳಿದ್ರು ಅಂತ ಮಲಿಕ್ ಆರೋಪಿಸಿದ್ರು. ಪುಲ್ವಾಮಾ ದಾಳಿ ನಡೆದ ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇತ್ತು. ಅಂದು ಲಾತೂರ್ ಚುನಾವಣಾ ಪ್ರಚಾರದಲ್ಲಿ ಸ್ವತಃ ಪ್ರಧಾನಿಗಳು ಮೊದಲ ಬಾರಿ ಮತದಾನ ಮಾಡ್ತಿರೋರು ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಚಲಾಯಿಸಬೇಕು ಅಂತ ಕರೆ ನೀಡಿದ್ರು. ಇದು ದೇಶದ ಯೋಧರ ಶವದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಬಳಸ್ಕೊಂಡಿದ್ದೇ ಅನ್ನೋ ಶಂಕೆ ಇಂದಿಗೂ ಜನಸಾಮಾನ್ಯರಲ್ಲಿದೆ. मैं मेरे फर्स्ट टाइम वोटर से कहना चाहता हूं कि आपका पहला वोट पुलवामा में जो वीर शहीद हुए उन वीर शहीदों के नाम आपका वोट समर्पित हो सकता है क्या? ಇಂದಿಗೂ ಪುಲ್ವಾಮಾ ದಾಳಿಯ ಬಗ್ಗೆ ಯಾವುದೇ ಸಮಗ್ರ ಪಬ್ಲಿಕ್ ರಿಪೋರ್ಟ್ ಹೊರಬಂದಿಲ್ಲ. ಹಣಕಾಸಿನ ಕಾರಣ ನೀಡಿ ವಿಮಾನ ನಿರಾಕರಿಸಿದ್ದು ನಿಜಾನ?
ಭದ್ರತಾ ಲೋಪಕ್ಕೆ ಕಾರಣರಾದ ಯಾವೊಬ್ಬ ಅಧಿಕಾರಿಯ ಮೇಲೆ ಕ್ರಮವನ್ನು ಜರುಗಿಸಲಾಗಿದೆಯಾ? ದಾಳಿಯ ಹಿಂದಿನ ನಿಜವಾದ ಮಾಸ್ಟರ್ ಮೈಂಡ್ಗಳ ತನಿಖೆ ಎಲ್ಲಿಗೆ ಬಂದಿದೆ? ಈ ಯಾವುದೇ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಅಧಿಕೃತ ಉತ್ತರ ನೀಡಿಲ್ಲ. ಅಂದಿನ ಗೃಹ ಸಚಿವರಾಗಿದ್ದ ರಾಜನಾಥ್ ಸಿಂಗ್ ಅವರಾಗಲಿ ಅಥವಾ ಪ್ರಧಾನಿಗಳಾಗಲಿ ಜವಾಬ್ದಾರಿ ಹೊರಲಿಲ್ಲ. ಇಂದು ಪುಲ್ವಾಮಾದ ಹುತಾತ್ಮರ ಭಾವಚಿತ್ರಗಳಿಗೆ ಹಾರ ಹಾಕಿ ಮೇಣದ ಬತ್ತಿ ಹಚ್ಚೋದು ಸುಲಭ. ಆದರೆ ಅವರಿಗೆ ನೀಡುವ ನಿಜವಾದ ಗೌರವ ಅಂದ್ರೆ ಅವರ ಸಾವಿಗೆ ಕಾರಣವಾದ ಆ ಆಂತರಿಕ ವೈಫಲ್ಯವನ್ನ ಬಯಲಿಗೆಳೆಯೋದು. 7 ವರ್ಷಗಳ ನಂತರವೂ ಆ ಪ್ರಶ್ನೆಗಳು ಹಾಗೇ ಇವೆ. ಸೈನಿಕರ ಬಲಿದಾನವನ್ನ ಚುನಾವಣಾ ಅಸ್ತ್ರವನ್ನಾಗಿ ಬಳಸುವ ಪ್ರವೃತ್ತಿ ನಿಲ್ಲಬೇಕು. ಒಂದು ವೇಳೆ ಈ ದಾಳಿಯ ಹಿಂದೆ ವ್ಯವಸ್ಥೆಯೊಳಗಿನ ಸಂಚಿದ್ರೆ ಅದನ್ನ ಇಂದಲ್ಲದೆ ಇದ್ರೂ ಮುಂದೊಂದು ದಿನ ಇತಿಹಾಸದ ಪುಟಗಳು ಬಯಲು ಮಾಡೇ ಮಾಡುತ್ತೆ. ಅಲ್ಲಿವರೆಗೆ ಪುಲ್ವಾಮಾ ಅನ್ನೋದು ಭಾರತದ ಭದ್ರತಾ ವ್ಯವಸ್ಥೆಯ ಪಾಲಿನ ಒಂದು ಪರಿಹರಿಸಲಾಗದ ನಿಗೂಢ ಮತ್ತು ಸರ್ಕಾರದ ಪಾಲಿನ ಅನುಕೂಲಕರ ಮೌನವಾಗಿ ಉಳಿಯಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.